ಈಗಷ್ಟೇ ಘಟನೆಯ ಜಾಗಕ್ಕೆ ಹೋಗ್ತೀನಿ ಅಂತೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳ್ತಾ ಇದ್ರು. ಅದರ ಜೊತೆಗೆ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಅನ್ನು ಕೂಡ ಮಾಡ್ತಾರೆ ಅಂತ ಕಾಣುತ್ತೆ. ಯಾಕಂತಂದ್ರೆ ಈ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಅಂತ. ಯಾಕಂತಂದ್ರೆ ಈಗ ಒಂದು ವೇಳೆ ಅಲ್ಲೇನಾದರೂ ಸ್ಫೋಟಕ ವಸ್ತುದು ಇಟ್ಟು ಬ್ಲಾಸ್ಟ್ ಮಾಡಿದ್ದೇ ಆಗಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಕುರುಹುಗಳೇನಾದರೂ ಸಿಕ್ಕಿರಬೇಕಲ್ಲ. ಯಾಕಂದರೆ ಬಾಂಬ್ ಸ್ಕ್ವಾಡ್ ಕೂಡ ಅಲ್ಲಿಗೆ ಹೋಗಿದ್ರು, ಅದರ ಜೊತೆಗೆ ಪೊಲೀಸರು ಕೂಡ ಹೋಗಿದ್ರು, ಆಮೇಲೆ NIA ಹೀಗೆ ಅಧಿಕಾರಿಗಳ ತಂಡ ಏನಿದೆ ಅಲ್ಲಿ ಭೇಟಿ ಕೊಟ್ಟು ಸ್ಥಳದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಬಿದ್ದಿರುವಂತಹ ಅವಶೇಷಗಳಲ್ಲಿ ಅವರು ಬಳಸಿರುವಂತಹ ಒಂದು ವೇಳೆ ಏನಾದರೂ ಸ್ಫೋಟಕ ವಸ್ತು ಇಟ್ಟಿದ್ದೇ ಆದಲ್ಲಿ, ನಾ ಹೇಳ್ತಾ ಇರೋದು ಅದಕ್ಕೆ ಸಂಬಂಧಪಟ್ಟಂಥ ನಟ್ಟು ಬೋಲ್ಟ್ಗಳು ಅಥವಾ ಆ ಸ್ಫೋಟಕ ವಸ್ತುವನ್ನು ತಯಾರಿಸೋದಕ್ಕೆ ಆ ರಿಮೋಟು ಟ್ರಿಗರು ಈ ಥರದ್ದು ಏನೋ ಒಂದು ಸಿಗುತ್ತೆ. ಅದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಇಲ್ಲಿವರೆಗೂ ಈಗ ಏನೇನು ಸಿಕ್ಕಿದೆ, ಏನೇನು ಗೊತ್ತಾಗಿದೆ. ಒಂದು, ಆ ಕಾರ್ನಲ್ಲಿದ್ದಂಥವ್ರು ಯಾರು 3 ಜನ, ಅದು ಎಲ್ಲಿಯ ಕಾರು, ಯಾರಿಗೆ ಸೇರಿದ ಕಾರು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು, ಎಲ್ಲಿಂದ ಎಲ್ಲಿಗೆ ಬಂದಿದ್ರು, ಈ ಎಲ್ಲ ವಿಚಾರಗಳನ್ನು ಕಲೆ ಹಾಕುವಂಥ ಕೆಲಸ ಆಗುತ್ತೆ. ಅದರ ಜೊತೆಗೆ ಆ ಸುತ್ತಮುತ್ತ ಇರುವಂಥ CCTVಗಳೇನಿರುತ್ತೆ ಅದರ ಫುಟೇಜಸ್ಸನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಆಗುತ್ತೆ. ಈಗ ನೋಡಿ, ಸದ್ಯ ಆಸ್ಪತ್ರೆಯಿಂದ ನೇರವಾಗಿ ಘಟನೆಯ ಜಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಲೈವ್ ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿಯ ಕೆಂಪು ಕೋಟೆಯ ಕೂಗಳತೆ ದೂರದಲ್ಲಿ ಸಂಭವಿಸಿರುವಂತಹ ನಿಗೂಢ ಸ್ಫೋಟದ ಸ್ಥಳ ಏನಿದೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದಾರೆ, ಅಲ್ಲಿರುವಂತಹ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎಷ್ಟೊತ್ತಿಗೆ ನಡೆದಿದ್ದು, ಹೇಗೆ ನಡೆದಿದ್ದು, ಆಮೇಲೆ ಎಷ್ಟು ಜನ ಇದ್ರು ಇಲ್ಲಿ, ಎಲ್ಲ ವಿಚಾರಗಳನ್ನು ಕೂಡ ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿಗಳನ್ನು ಅಧಿಕಾರಿಗಳಿಗೆ ಕಲೆ ಹಾಕಿದ್ದಾರೆ. ಸಂಜೆ 6:55 ಒಂದು ಬ್ಲಾಸ್ಟ್ ಆಗಿದೆಯಲ್ಲ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನೆಲ್ಲ ಮಾಹಿತಿಗಳಿದೆ ಆ ಮಾಹಿತಿಯನ್ನ ಅಧಿಕಾರಿಗಳ ಬಳಿ ಪಡ್ಕೊಳ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಈಗ ಒಂದ್ ಕಡೆ ಹಾಸ್ಪಿಟಲ್ಗೆ ಹೋದಂಥ ಸಂದರ್ಭದಲ್ಲಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು, ಅದರ ಜೊತೆಗೆ ನೇರವಾಗಿ ಈಗ ಘಟನೆ ನಡೆದಂಥ ಜಾಗಕ್ಕೆ ಬಂದಿದ್ದಾರೆ. ಅಲ್ಲೂ ಕೂಡ ಅಧಿಕಾರಿಗಳ ಬಳಿ ಚರ್ಚೆ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳಿಂದ. ನೀವು ಎಷ್ಟೊತ್ತಿಗೆ ಬಂದ್ರಿ? ಯಾಕಂತಂದ್ರೆ ಈ ಘಟನೆ ನಡೆದ ಇಮಿಡಿಯೇಟ್ ಆಗಿ 5-10 ನಿಮಿಷದಲ್ಲೇ ಪೊಲೀಸರ ಟೀಮ್ ಅಲ್ಲಿಗೆ ದೌಡಾಯಿಸಿತ್ತು ಸ್ಥಳಕ್ಕೆ. ಅಗ್ನಿಶಾಮಕ ಸಿಬ್ಬಂದಿಗಳು ಬಂದಿದ್ರು, ಬಾಂಬ್ ಸ್ಕ್ವಾಡ್ ಅವರು ಬಂದಿದ್ರು. ಎಲ್ಲ ಮಾಹಿತಿಗಳನ್ನ ಕೇಂದ್ರ ಗೃಹ ಸಚಿವರಿಗೆ ಕೊಡ್ತಾ ಇದ್ದಾರೆ, ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಸದ್ಯ ಈ ನಿಗೂಢ ಸ್ಫೋಟ ಸಂಭವಿಸಿದಂತಹ ಜಾಗದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತೆರಳಿದ್ದಾರೆ. ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಎಷ್ಟು ವೆಹಿಕಲ್ಸ್ಗಳಲ್ಲಿತ್ತು, ಎಷ್ಟು ಜನಕ್ಕೆ ಈಗ ಮೃತಪಟ್ಟಿದ್ದಾರೆ, ಇಲ್ಲಿ ಎಷ್ಟು ಡೆಡ್ ಬಾಡಿಗಳು ಸಿಕ್ಕಿತ್ತು, ಆಮೇಲೆ ಈಗ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಬಂದ್ರಲ್ಲ, ಈಗ ಇಲ್ಲಿ ಸ್ಥಳದಲ್ಲಿ ಇರುವಂತಹ ದೃಶ್ಯಗಳೇನಿದೆ ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಮೇಲ್ನೋಟಕ್ಕಂತೂ ಇದು ದೊಡ್ಡ ಮಟ್ಟದಲ್ಲಿ ಸಂಭವಿಸಿರುವಂಥ ಸ್ಫೋಟ. ಯಾಕಂತಂದ್ರೆ 13 ಜನ ಮೃತಪಟ್ಟಿದ್ದಾರೆ, 6-7 ಮಂದಿ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ, ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಅಂತ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಅಂದ್ರೆ ಅದರ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂತ. ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ನಡೆಸೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಆಮೇಲೆ ನಿಜಕ್ಕೂ ಕೂಡ ಒಂದು ಸಣ್ಣ ಕಲ್ಪನೆ ಇರಲಿಲ್ಲ ಯಾರಿಗೂ. ಯಾಕಂತಂದ್ರೆ ನಾ ಹೇಳ್ತಾ ಇದ್ನಲ್ಲ, ದೆಹಲಿ ಭಾಗದಲ್ಲಿ ಅದರಲ್ಲೂ ಹೇಳಿ ಕೇಳಿ ಸಂಜೆ ಟೈಮಲ್ಲಿ ವಿಪರೀತ ಅಂದರೆ ವಿಪರೀತ ಟ್ರಾಫಿಕ್ ಇರುತ್ತೆ. ಆ ಫುಟ್ಪಾತ್ಗಳ ಮೇಲೆ ಓಡಾಡುವಂಥ ಜನ ಆಗಿರ್ಬೋದು, ಅಥವಾ ಅಕ್ಕಪಕ್ಕ ಅಂಗಡಿಗಳು ಇಟ್ಕೊಂಡಿರ್ತಾರೆ, ಹೊಟ್ಟೆಪಾಡಿಗೆ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಅಂಥವರೆಲ್ಲ ಈ ಒಂದು ನಿಗೂಢ ಸ್ಫೋಟದಲ್ಲಿ ಪಾಪ ಬಲಿಯಾಗಿದ್ದಾರೆ. 13 ಜನರು ಜೀವ ಕಳ್ಕೊಂಡಿದ್ದಾರೆ. I-20 ಕಾರ್ನಲ್ಲಿ ಬ್ಲಾಸ್ಟ್ ಆಗಿರೋದು, ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಎಲ್ಲ ಹಾರು ಬಿದ್ದಿದೆ, ಯಾವುದೇ ಒಂದು ಸಣ್ಣ ಪೀಸ್ ಕೂಡ ಇಲ್ಲ. ಬೆಂಕಿ, ವಿಪರೀತ ಬೆಂಕಿ ಇತ್ತು. ಆ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿದಂತಹ ಸುತ್ತಮುತ್ತ ಇದ್ದಂಥ ಕಾರ್ಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಅರೆ ಬೇರೆ ಬೆಂದಂಥ ಸುಟ್ಟು ಕರಕಲಾದಂಥ ಪರಿಸ್ಥಿತಿಯಲ್ಲಿ ಒಂದಷ್ಟು ವೆಹಿಕಲ್ಸ್ಗಳು, ಇನ್ನೊಂದಷ್ಟು ಕಂಪ್ಲೀಟಾಗಿ ಸುಟ್ಟು ಹೋಗಿದೆ. ಏನಂದರೆ ಏನೂ ಗೊತ್ತಾಗಲ್ಲ, ಅದರಲ್ಲಿ ಕಂಪ್ಲೀಟಾಗಿ ಸುಟ್ಟು ಭಸ್ಮ ಆಗಿದೆ. ಅದರ ಜೊತೆಗೆ ಅಲ್ಲಿ ದೇಹಗಳು ಬಿದ್ದಿರೋದು, ಅದೆಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ರೆ ಎದೆ ಜಲ್ ಅನ್ಸುತ್ತೆ. ಆ ಥರದ ಆತಂಕ ಈಗ ಅಲ್ಲಿ ಸೃಷ್ಟಿಯಾಗಿದೆ. ಯಾಕಂತಂದರೆ ಮೆಟ್ರೋ ಸ್ಟೇಷನ್ ಅಲ್ಲೇ ನಿಯರ್ ಇದೆ, ಅದರ ಜೊತೆಗೆ ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥ ಜನ,
ಆಮೇಲೆ ಆ ಸ್ಫೋಟ ಆದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಅಲ್ಲಿದ್ರು ಅಂತೇಳಿ ಮಾಹಿತಿ ಇದೆ. ಸಿಕ್ಕಾಪಟ್ಟೆ ಜನ ಇದ್ರು, ಅಂದರೆ ಕ್ರೌಡ್ ಅಷ್ಟರ ಮಟ್ಟಿಗಿತ್ತು ಅಲ್ಲಿ. ಆ ಕಡೆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಂಥವ್ರು, ಇಲ್ಲಿ ವೆಹಿಕಲ್ಸ್ಗಳು ಹೋಗ್ತಾ ಇದ್ದಿದ್ದು. ಕಂಪ್ಲೀಟ್ ಆಗಿ ಆರಂಭದಲ್ಲಿ ಬೆಂಕಿ ಬಂದಂಥ ಸಂದರ್ಭದಲ್ಲಿ ನಾವು ನೋಡಿದ್ವಲ್ಲ, ಬೆಂಕಿ ನಂದಿಸೋದಕ್ಕಿಂತ ಮುಂಚೆ, ಅಂದರೆ ಬೆಂಕಿ ಹೊತ್ಕೊಂಡು ಉರಿಬೇಕಾದ್ರೆ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡಿದೆ ಈ ಒಂದು ನಿಗೂಢ ಸ್ಫೋಟ. ಅಸಲಿ ಕಾರಣ ಏನು ಅನ್ನುವಂಥ ಸದ್ಯ ಈಗ ಅದರ ಬೆನ್ನಟ್ಟಿದ್ದಾರೆ ಪೊಲೀಸರು. ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಗಾಯಾಳುಗಳು. ಸಾವಿನ ಸಂಖ್ಯೆ 13ಕ್ಕೆ ಬಂದು ನಿಂತಿದೆ. ಮತ್ತಷ್ಟು ಸಾವಿನ ಸಂಖ್ಯೆ ಏರಿಕೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಸ್ಫೋಟದ ಸ್ಥಳಕ್ಕೆ ತೆರಳಿದ್ದಾರೆ ಗೃಹ ಸಚಿವರು, ಕೇಂದ್ರ ಗೃಹ ಸಚಿವರು. ಎಲ್ಲಾ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ಏನೇನು ಕಲೆ ಹಾಕಿದಿರಿ, ಈ ಪರಿಶೀಲನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಚಾರಗಳನ್ನು ಕೂಡ ಸದ್ಯ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಅತ್ತ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲೂ ಕೂಡ ಹೆಚ್ಚು ಜನ ಇರುವಂಥ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಏರ್ಪೋರ್ಟು ಎಲ್ಲ ಕಡೆ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸೋದಕ್ಕೆ CM ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. ಅಥವಾ ಬಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಲ್ಲ, ಬಿಹಾರದಲ್ಲಿ ನಾಳೆ 2ನೇ ಹಂತದ ಮತದಾನ ಇದೆ. ಅಲ್ಲಿ 2ನೇ ಹಂತದ ಮತದಾನದ ಜಾಗದಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗತ್ತೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು, ಮುನ್ನೆಚ್ಚರಿಕೆ ದೃಷ್ಟಿಯಿಂದ ತೆಗೆದುಕೊಂಡಿರುವಂಥ ಕ್ರಮ ಇದು. ಅದರ ಜೊತೆಗೆ ಈಗ ಲಾಡ್ಜ್ಗಳಲ್ಲಿ ಇರುವಂಥವ್ರು ಅಥವಾ ಹೊರ ರಾಜ್ಯದಿಂದ ಬಂದಿರುವಂಥವ್ರು, ಅನುಮಾನಾಸ್ಪದ ವ್ಯಕ್ತಿಗಳು ಯಾರಾದರೂ ಇದ್ದರೆ, ಈಗ ನಾಕಾಬಂದಿ ಹಾಕಿ ಅಲ್ಲಿ ಸಹಜವಾಗಿ ತಪಾಸಣೆ ಮಾಡ್ತಾರೆ. ಕಾರಲ್ಲಿ ಹೋಗ್ತಾ ಇರುವಂಥವ್ರು, ಅವ್ರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾರಾದರೂ ಡೌಟ್ಫುಲ್ ಆಗಿ ಕಂಡು ಬಂದರೆ ಈಗಿರುವಂಥ ಮಾಹಿತಿ ಪ್ರಕಾರ ಓರ್ವ ಶಂಕಿತ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಬಿಕಾಸ್ ಈ ಒಂದು ಬ್ಲಾಸ್ಟಿಗೂ ಆ ಶಂಕಿತ ವ್ಯಕ್ತಿಗೂ ಏನೋ ಲಿಂಕ್ ಇದೆ ಅನ್ನುವಂಥ ಮಾಹಿತಿ ಬಹುಶಃ ಪೊಲೀಸರಿಗೆ ಇದ್ದಂಗೆ ಕಾಣುತ್ತೆ. ಹಾಗಾಗಿ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆತ ಏನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಕೈವಾಡ ಇತ್ತಾ, ಅಥವಾ ಆತನಿಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿತ್ತಾ, ಇದು ಏನು ನಡೆದಿತ್ತು, ಯಾವ ಕಾರಣಕ್ಕಾಗಿ ಸ್ಫೋಟ ಆಗಿದ್ದು, ಎಲ್ಲ ವಿಚಾರಗಳು ಕೂಡ ಒಂದೊಂದಾಗಿ ಆನಂತರದಲ್ಲಿ ಗೊತ್ತಾಗುತ್ತೆ. ಸದ್ಯ ಈಗಂತೂ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತಹ ಆತಂಕ ಮನೆ ಮಾಡಿದೆ. 13 ಜನ ಪಾಪ ಈ ಒಂದು ಘಟನೆಯಲ್ಲಿ ಬಲಿಯಾಗಿದ್ದಾರೆ. 6ರಿಂದ 7 ಮಂದಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಇನ್ನು 24 ಮಂದಿ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಒಂದು ಕಡೆ ಘಟನೆ ನಡೆದಂಥ ಸಂದರ್ಭದಲ್ಲಿ ಬೆಂಕಿ ಹೊತ್ತಿ ಉರಿತಾ ಇರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಅದೇ ಘಟನಾ ಸ್ಥಳದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕಾರಿಗಳ ಬಳಿ ಮಾಹಿತಿ ಸಂಗ್ರಹಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಒಂದು ರೀತಿ ಪ್ಯಾನಿಕ್ ಆಗಿದ್ರು, ಯಾಕಂತಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿತ್ತದು ಸೌಂಡು. ಆ ಬ್ಲಾಸ್ಟು ಹಾಗೇ ಇತ್ತು, ಅದರ ಎಫೆಕ್ಟು ಹಾಗೇ ಇತ್ತು. ಅದಕ್ಕೆ ಸ್ಪಷ್ಟ ಚಿತ್ರಣ